ಬೆಂಗಳೂರಿನಲ್ಲಿ ಮನೆ ಕಟ್ಟೋರು ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ರು. ಯಾಕೆ ಅಂತಂದರೆ ಸುಮಾರು 60,400 ಅಪ್ಲಿಕೇಶನ್ಸ್ ಪೆಂಡಿಂಗ್ ಇತ್ತು ಮನೆ ಕಟ್ಟೋರಿಗೆ. CC ಮತ್ತು OC ಅಂದರೆ BBMP ವ್ಯಾಪ್ತಿಯಲ್ಲಿ ಕಟ್ಟಡ ನಿರ್ಮಾಣ ಮತ್ತು ಸ್ವಾಧೀನಾನುಭವ ಪತ್ರ ಮತ್ತು ಪೂರ್ಣಗೊಳಿಸುವಿಕೆಯ ಪತ್ರ. ಅಂದರೆ ನೀವು ಅದನ್ನು ಕಟ್ಟಡ ಕಟ್ಟುವಾಗ ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಯುಪೆನ್ಸಿ ಸರ್ಟಿಫಿಕೇಟು ಮತ್ತು ಕಂಪ್ಲೀಟ್ ಆದಂತಹ ಸರ್ಟಿಫಿಕೇಷನ್ ಇಲ್ಲದೆ ಯಾವುದೇ ರೀತಿಯಾದಂತಹ ನೀರಿನ ಸೌಕರ್ಯ, ಕರೆಂಟ್ ಸೌಕರ್ಯ ಮತ್ತು ಇನ್ನುಳಿದಂತೆ ಇದು ಸ್ಯಾನಿಟೈಸೇಷನ್ ಸೌಕರ್ಯವನ್ನು ಕೊಡೋ ಹಾಗಿಲ್ಲ ಅಂತ ಆರ್ಡರ್ ಇತ್ತು. ಹೀಗಾಗಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತಂದರೆ ಈಗ ಒಂದು ಮನೆ ಕಟ್ಟಬೇಕು ಅಂತಂದರೆ ನೀರು ಬೇಕು, ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಸೊ ನೀವು ಕಂಪ್ಲೀಟ್ ಆದಮೇಲೆ ಕೊಟ್ಟರೆ ಮನೆನೇ ಕಟ್ಟಕ್ಕಾಗಲ್ಲ. ಕಟ್ಟುವ ಹಂತದಲ್ಲೇ ಬೇಕಾಗಿರುವಂತಹ ಬೇಸಿಕ್ ನೆಸೆಸಿಟಿ ಇದು. ಏನೇನು ಹೇಳಿ, ನೀರು ಬೇಕು ಮತ್ತು ಕರೆಂಟ್ ಕನೆಕ್ಷನ್ ಬೇಕು. ಆದರೆ ಆರ್ಡರ್ಸ್ ಏನಿತ್ತು, ಇಲ್ಲ ನೀವು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನಿಮಗೆ ಇವೆಲ್ಲ ಕನೆಕ್ಷನ್ಸ್ ಕೊಡ್ತೀವಿ ಅಂತ. ಹೀಗಾಗಿ ಸುಮಾರು 60,000ಕ್ಕೂ ಹೆಚ್ಚು ಅಪ್ಲಿಕೇಶನ್ಸು ಪೆಂಡಿಂಗ್ ಇತ್ತು. ಅದನ್ನು ಈಗ ಸರಳೀಕರಣಗೊಳಿಸಿದ್ದಾರೆ. ಏನು ಅಂತಂದರೆ 30-40 ಸೈಟ್ಗಳಿಗೂ OC ಪಡೆಯೋಕ್ಕೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯಿಂದ ಸರ್ಕಾರಕ್ಕೆ ಸಲ್ಲಿಸಲು ಪ್ರಸ್ತಾವನೆಯನ್ನು ನಿರ್ಧಾರ ಮಾಡಲಾಗಿದೆ ಅಂತ ACS ತುಷಾರ್ ಗಿರ್ನಾಥ್ ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಸೊ ಈಗ ಬೈಲಾ ತಿದ್ದುಪಡಿಯನ್ನು ಮಾಡ್ತಾರೆ OC ನೀಡೋ ಉದ್ದೇಶಕ್ಕೆ ಅಂತ. ಗ್ರೇಟರ್ ಬೆಂಗಳೂರು ಕಾಯ್ದೆ, ಕರ್ನಾಟಕ ಮಹಾನಗರಗಳ ಪಾಲಿಕೆಗಳ ಕಾಯ್ದೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ ಬೈಲಾಗಳಿಗೆ ತಿದ್ದುಪಡಿ ಮಾಡಿ ಅಂತ ಮನವಿಯನ್ನು ಕೊಡ್ತಾರೆ. OC ಇಲ್ಲದಂಥ ಸಾವಿರಾರು ಕಟ್ಟಡಗಳಿವೆ. OC ಇಲ್ಲದೆ ನೀರು, ಕರೆಂಟು ಮತ್ತು ಸ್ಯಾನಿಟೈಸೇಷನ್ನು ಯಾವುದೇ ರೀತಿಯಾದಂತಹ ಕನೆಕ್ಷನ್ ಇಲ್ಲ. ಸೊ ಆ ಕನೆಕ್ಷನನ್ನು ಪಡೆದೇ ಇದ್ದರೆ ಈ ಹಿಂದೆ ದಂಡ ವಿಧಿಸಲಾಗ್ತಾ ಇತ್ತು. ಈಗ ಅದಕ್ಕೆಲ್ಲ ಕೂಡ ಬ್ರೇಕ್ ಬೀಳಲಿದೆ. ಸೊ ಯಾರಿಗೆಲ್ಲ OC ವಿನಾಯಿತಿ ಅಂದರೆ ಕಟ್ಟಡದ ವಿಸ್ತೀರ್ಣ 30-40 ವಿಸ್ತೀರ್ಣದಲ್ಲಿರಬೇಕು, 1200 ಚದರ ಅಡಿಯಲ್ಲಿ ಕಟ್ಟಡ ನಿರ್ಮಿಸಿರಬೇಕು, 3 ಅಂತಸ್ತಿನ ಕಟ್ಟಡಕ್ಕೆ ಮಾತ್ರ ವಿನಾಯಿತಿ, 20-40 ವಿಸ್ತೀರ್ಣದ ಕಟ್ಟಡಕ್ಕೂ ಕೂಡ OC ವಿನಾಯಿತಿ, 30-40 ಸೈಟ್ನಲ್ಲಿ 3 ಅಂತಸ್ತಿಗಿಂತ ಹೆಚ್ಚು ಕಟ್ಟಿದರೆ OC ಕಡ್ಡಾಯ, 1200 ಚದರಡಿಗಿಂತ ದೊಡ್ಡ ಸೈಟು ಕಟ್ಟಡ ಇದ್ದರೆ OC ಕಡ್ಡಾಯ. ಸೊ ಈ ಥರ ಕೆಲವೊಂದು ವಿನಾಯಿತಿಗಳನ್ನು ಕೊಟ್ಟರೆ ಜೀವನದಲ್ಲಿ ಒಂದು ಮನೆ ಕಟ್ಟಿಸ್ಕೋಬೇಕು ಅನ್ನುವಂತಹ ಒಂದು ಆಸೆಯಿಂದ ತುಂಬ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಇಡೀ ಜೀವನ ದುಡ್ದಿದ್ದೆಲ್ಲ ಮನೆಗೆ ಹಾಕುವಂತಹ ಜನ ಒಂದು ಕಡೆ, ಕೋಟಿ ಸಂಪಾದನೆ ಮಾಡಿ ಸೈಟ್ಗಳನ್ನ ಮಾಡಿ ಬಿಲ್ಡಿಂಗ್ಗಳನ್ನ ಕಟ್ಸೋರು ಒಂದು ಕಡೆ. ಸೊ ಹೀಗಾಗಿ ಆ ಒಂದು ಏನು ಬಡವರಿದ್ದಾರೆ, ಒಂದು ಬೆಂಗಳೂರಲ್ಲಿ ಮನೆ ಕಟ್ಕೋಬೇಕು ಅನ್ನುವಂಥ ಆಸೆಯಿಂದ ಕಾಯ್ತಾ ಇರೋರು, ಅಂಥವ್ರಿಗಿದ ಅನುಕೂಲ ಆಗಿದೆ.